ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ಸಂತೋಷವುಳ್ಳವಳಾಗಿದ್ದೇನೆ ಪ್ರಿಯರೇ. ಈ ದಿವಸ ದೇವರ ವಾಕ್ಯವನ್ನು ನೋಡಬೇಕಾದ್ರೆ ಕೀರ್ತನೆ 34ನೇ ಅಧ್ಯಾಯ 17ನೆಯ ವಚನ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ. ಈ ಒಂದು ಬ್ಯುಸಿಯಾದ ಪ್ರಪಂಚದಲ್ಲಿ ಕಣ್ಣೀರನ್ನು ನೋಡಲಿಕ್ಕೆ ಯಾರೂ ಇರೋದಿಲ್ಲ, ನಮ್ಮನ್ನು ವಿಚಾರಿಸುವಂಥವರು ಯಾರೂ ಇರೋದಿಲ್ಲ, ಮತ್ತು ನಮಗಿರುವಂತಕ್ಕಂಥ ಗೋಳಾಟವನ್ನು ಲಕ್ಷಿಸಲಿಕ್ಕೆ ಯಾರೂ ಇರೋದಿಲ್ಲ ಪ್ರಿಯರೇ. ಆದರೆ ದೇವರ ಒಂದು ಭರವಸೆ ಏನಿದೆ, ದೇವರ ವಾಕ್ಯದ ಒಂದು ಭರವಸೆ ಏನಿದೆ, ನಿರೀಕ್ಷೆಯ ವಾಕ್ಯದ ಒಂದು ಭರವಸೆ ಏನಿದೆ ಎಂಬುದಾಗಿ ನೋಡಿದ್ರೆ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದಾಗಿ. ಇಹಲೋಕದ ಕಾರ್ಯಗಳು, ಇಹಲೋಕದ ಜನರು ಒಂದು ವೇಳೆ ಆ ಕೂಗನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ನಮ್ಮ ಕೂಗನ್ನು ಕೇಳುವಂಥ ದೇವರು, ನಮಗೋಸ್ಕರ ಮನ ಮರುಗುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಎಲ್ಲ ಕಷ್ಟಗಳಿಂದ ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ಇಕ್ಕಟ್ಟಿನಿಂದ ನಾನು ಮೊರೆ ಇಡಬೇಕಾದರೆ ಯೆಹೋವನ ಸದುತ್ತರವನ್ನು ದಯಪಾಲಿಸಿ ನನಗೆ ಇಕ್ಕಟ್ಟಿನಿಂದ ಬಿಡಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ನಾವು ಯಾವಾಗಲೂ ಕೊಂಡಾಡುವಂಥದ್ದು ಯಾವಾಗ ಅಂತ ಹೇಳಿದರೆ, ಯಾವಾಗ ದೇವರು ಒಂದೊಂದು ಕಾರ್ಯಗಳಿಂದ ಬಿಡಿಸ್ತಾನಲ್ಲ, ಆ ಸಮಯದಲ್ಲಿ ನಾವು ಆತನು ಮಾಡಿದಂಥ ಮಹಾ ಉಪಕಾರಗಳನ್ನು ನೆನೆಸಿ ನಾವು ಆತನನ್ನು ಕೊಂಡಾಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಸ್ರಾಯೇಲರನ್ನು ಐಗುಪ್ತರಿಂದ ಬಿಡುಗಡೆ ಮಾಡಿದ್ದು ಏನಕ್ಕೆ ಅಂತ ಹೇಳಿದರೆ, ಅವರ ಕೂಗನ್ನು ಕೇಳಿದರು. ದೇವರು ಕೂಗನ್ನು ಕೇಳಿ ಮೋಶೆಯನ್ನು ಕಳಿಸಿ ಅವರನ್ನು ಬಿಡುಗಡೆ ಮಾಡಿದರು. ಏನಕ್ಕೋಸ್ಕರ ಬಿಡುಗಡೆ ಮಾಡಿದರು? ಆತನನ್ನು ಆರಾಧನೆ ಮಾಡಲಿಕ್ಕೆ, ದೇವರನ್ನು ಆರಾಧನೆ ಮಾಡಲಿಕ್ಕೆ ದೇವರು ಅವರನ್ನು ಬಿಡುಗಡೆ ಮಾಡಿದರು. ಪ್ರಿಯರೇ, ಈ ದಿವಸ ನಿಮ್ಮನ್ನು ದೇವರು ಬಿಡಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಯಾಕೆ ಆತನು ನಿಮ್ಮನ್ನು ಬಿಡಿಸ್ತಾರೆ ಎಂಬುದಾಗಿ ನೋಡಬೇಕಾದ್ರೆ, ಆತನನ್ನು ಆರಾಧನೆ ಮಾಡಲಿಕ್ಕೆ, ಆತನಲ್ಲಿ ಯಾವಾಗಲೂ ನಿರತರಾಗಿರಲಿಕ್ಕೆ ಆತನು ನಮ್ಮನ್ನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಯಾರನ್ನು ಬಿಡಿಸ್ತಾನೆ? ನೀತಿವಂತರನ್ನು ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಯಾವಾಗ ದೇವರ ಸಮಕ್ಷಮದಲ್ಲಿ ನಾವು ಸರಿಯಾಗಿ ನಿಲ್ತೇವಲ್ಲ, ಆ ಸಮಯದಲ್ಲಿ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವನ ಮಾಡಿಬಿಟ್ಟು ಆಮೇಲೆ ಯೆಹೋವನ ಮೇಲೆ ಕಾರದಂತೆ ನೀತಿವಂತರಾಗಿ ದೇವರ ಮುಂದೆ ಯಥಾರ್ಥವಾಗಿ ನಿಲ್ಲಬೇಕಾದ್ರೆ ಆತನು ನಮ್ಮನ್ನು ಎಲ್ಲ ಕಷ್ಟಗಳಿಂದ ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ನಿಮಗಿರುವಂತಕ್ಕಂಥ ಸಮಸ್ಯೆಯಲ್ಲಿ ಬೇಜಾರಾಗೋದು, ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳುವಂಥದ್ದು, ಇದೆಲ್ಲ ಮಾಡದೆ ನಿಮಗೆ ಬೇಕಾಗಿರುವಂತಕ್ಕಂಥ ಸಹಾಯ ಎಂಬುವ ಅಗತ್ಯತೆಯನ್ನು ನೀವು ಅರ್ಥಕೊಳ್ಬೇಕು. ಯಾವುದರಿಂದ ಅರ್ಥಕೊಳ್ಬೇಕು? ನನಗೆ ಈ ಕಷ್ಟದ ಸಮಯದಲ್ಲಿ ನನಗೆ ಸಹಾಯ ಬೇಕು. ಯಾರು ಸಹಾಯ ಮಾಡ್ತಾರೆ? ದೇವರು ಮಾತ್ರ ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ನಾವು ನಮ್ಮ ಕಷ್ಟಗಳಲ್ಲಿ ಇತರರ ಮೇಲೆ ನಾವು ಕಾದಾಡುವುದು, ಇತರರ ಮೇಲೆ ಜಗಳ ಮಾಡುವಂಥದ್ದು, ಇತರರ ಹತ್ರ ಹೋಗಿ ಸಹಾಯಕ್ಕಾಗಿ ಕೇಳುವಂಥದ್ದು, ಅದನ್ನೆಲ್ಲ ಬಿಟ್ಟು ಸ್ವಾಮಿ ಹತ್ರ ಬರೋಣ. ಸಹಾಯ ಕೊಡುವಂಥ ದೇವರನ್ನು ನಿರೀಕ್ಷಿಸೋಣ. ಸಹಾಯ ಕೊಡಲಿಕ್ಕೆ ಆತನ ಶಕ್ತಿ ಉಳ್ಳ ದೇವರು. ಕೇಳಿದರೆ ಮಾತ್ರ ಆತನು ನಮಗೆ ಸಹಾಯ ಕೊಡುವಂಥ ದೇವರು ಆತನಾಗಿದ್ದಾನೆ. ನಮಗೆ ಅಗತ್ಯತೆ ಇದೆ, ನಮಗೆ ದೇವರ ಒಂದು ಸಹಾಯದ ಅಗತ್ಯತೆ ಇದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ದೇವರ ಹತ್ರನೇ ನಾವು ಬರಬೇಕಾದ್ರೆ ಆತನು ನಮಗೆ ಸಹಾಯವನ್ನು ಕೊಡುವಂಥ ದೇವರು. ಎಲ್ಲ ಕಷ್ಟಗಳಿಂದ ಆತನು ಬಿಡಿಸುವಂಥ ದೇವರು ಆತನಾಗಿದ್ದಾನೆ. ಹಣದ ಕೊರತೆಯ ಅಥವಾ ಆರೋಗ್ಯದ ಕೊರತೆಯ ಅಥವಾ ಮಕ್ಕಳಿಂದ ಸಮಸ್ಯೆನ ಅಥವಾ ನಿಮಗಿರುವಂತಕ್ಕಂಥ ಬಿಸ್ನೆಸ್ಸಿಂದ ಲಾಸ ಎಲ್ಲವನ್ನ ಸ್ವಾಮಿ ಕೈಯಲ್ಲಿ ಕೊಡ್ರಿ. ದೇವರು ಅದನ್ನು ಜಯವಾಗಿ ಮಾರ್ಪಡಿಸಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಕೀರ್ತನೆ 37ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳ್ತದೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನೀತಿವಂತನು ಈವರೆಗೂ ಆತನು ದಿಕ್ಕಿಲ್ಲದೆ ಬಿದ್ದಿರುವುದಲ್ಲಾಗಲಿ ಅಥವಾ ಆತನ ಸಂತತಿಯು ಭಿಕ್ಷೆ ಬೇಡಿ ತಿನ್ನುವುದಾಗಲಿ ನಾನು ನೋಡಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ದೇವರು ಅಷ್ಟು ಇಷ್ಟಪಡುವಂಥದ್ದು ನೀತಿವಂತರನ್ನು, ಅಷ್ಟು ನೀತಿವಂತರನ್ನು ಇಷ್ಟಪಡುವಂಥ ದೇವರು, ಅವರನ್ನು ಆಶೀರ್ವದಿಸುವಂಥ ದೇವರು ಆತನಾಗಿದ್ದಾನೆ. ಅಬ್ರಹಾಮನ ಒಂದು ನೀತಿವಂತಿಕೆಯನ್ನು ನೋಡಿ ಆತನ ದೇವರಿಗೆ ಇಷ್ಟವುಳ್ಳ ವ್ಯಕ್ತಿಯಾದ. ಪ್ರಿಯರೇ, ಈ ದಿವಸ ನನ್ನ ನಿನ್ನ ಜೀವಿತ ಹೇಗಿದೆ? ನಾವು ನೀತಿವಂತರಾಗಿದ್ದರೆ ದೇವರು ನಮ್ಮನ್ನು ನಡೆಸುವಂಥ
ದೇವರು. ದೇವರು ಅತಿ ಪ್ರಿಯ ಪಡುವಂಥದ್ದು ನೀತಿ ನ್ಯಾಯಗಳು, ಯಾಕೆಂದರೆ ಅದೇ ಆತನ ಸಿಂಹಾಸನವಾಗಿದೆ. ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ದೇವರಲ್ಲಿ ಮೊರೆ ಇಡೋಣ. ದೇವರೇ, ನಮ್ಮನ್ನು ಬಿಡಿಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ. ಅಪ್ಪ, ನಮಗೆ ನಿನ್ನ ಸಹಾಯ ಬೇಕು, ನಿನ್ನ ಒಂದು ಕೈ ಬೇಕು, ನಿನ್ನ ಕೃಪಾ ಕಟಾಕ್ಷವುಳ್ಳ ಕೈ ನಮಗೆ ಬೇಕು ಎಂಬುದಾಗಿ ಈ ದಿವಸ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವೆ, ಅಪ್ಪ, ಈ ವೇಳೆಯಲ್ಲಿ ಕರ್ತನೆ ಅಪ್ಪ, ಯಾರ್ಯಾರು ಕೈ ಬಿಡಲ್ಪಟ್ಟ ಪರಿಸ್ಥಿತಿಯಲ್ಲಿದ್ದಾರೋ ದೇವರೇ, ಅವರನ್ನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತೇನೆ. ದೇವರೇ, ಸಹಾಯಕ್ಕಾಗಿ ಅಪ್ಪ ಯೇಸುವೆ, ಅವರು ಕಣ್ಣೆತ್ತಿ ಪರ್ವತಗಳ ನೋಡ್ತಾರೋ ದೇವರೇ, ನೀನೊಬ್ಬನೇ ಅವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತಿ ಉಳ್ಳ ದೇವರು ಸ್ವಾಮಿ. ದೇವರೇ, ನೀತಿ ನ್ಯಾಯವೇ ನಿನ್ನ ಸಿಂಹಾಸನವಾಗಿದೆಯಲ್ಲ ಕರ್ತನೆ. ಅಪ್ಪ, ನೀತಿವಂತರು ಭಿಕ್ಷೆ ಬೇಡಿ ತಿನ್ನುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳಿದಂತೆ ದೇವರೇ, ಅಪ್ಪ, ಈ ಸಮಯದಲ್ಲಿ ಕರ್ತನೆ ಯಾರ್ಯಾರು ದೇವರೇ ನಿನ್ನ ಕ್ಷಮದಲ್ಲಿ ಕರ್ತನೆ ನೀತಿವಂತರಾಗಿ ಇರಲಿಕ್ಕೆ ಪ್ರಯಾಸ ಪಡ್ತಾ ಇದ್ದರು ದೇವರೇ, ಅವರನ್ನು ಆಶೀರ್ವದಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಮುಖಾಂತರ, ಯೇಸುವಿನ ರಕ್ತದ ಮುಖಾಂತರ ಅಪ್ಪ, ನೀತಿವಂತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಅಪ್ಪ ಯೇಸು, ನಿನ್ನ ಆತ್ಮನಿಂದ ತುಂಬಿಸಿಕೊಡು ಸ್ವಾಮಿ. ನಿನ್ನ ಕೃಪೆ ಅವರನ್ನು ಆವರಿಸಿ ಸ್ವಾಮಿ. ಘನಮಾನ ಸ್ತುತಿ ನಿನ್ನೊಬ್ಬನಿಗೆ ಸಲ್ಲಲಿ. ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ, ಆಮೇನ್, ಆಮೇನ್.